ಯಾವ್ದು ಗುರು ಇದು ಸೈಟ್ ಸೀನು? ಆಲ್ ರೈಟ್, ಸೊ ಇವತ್ತು ಡುಕಾಟಿ ಪನೇಗಲ್ 959 ಓಡಿಸ್ತಾ ಇದ್ದೀನಿ. ಸೊ ಗಾಡಿ ಔಟ್ಲುಕ್ ನಾ ಕಂಪ್ಲೀಟಾಗಿ ಆಮೇಲೆ ತೋರಿಸ್ತೀನಿ. ಸೊ ಇವತ್ತು ಇನ್ನೊಂದು ಕಾರ್ ಜಾಯ್ನ್ ಆಗ್ತಾ ಇದೆ ನಮ್ಮನ್ನು. ಸೊ ಬನ್ನಿ ಹೊರಡೋಣ. ಆಗಿದೆಯಾ? ಹೆಂಗೆ ಹೋಗ್ಬೇಕು? ಅಲ್ಲೇ ಮುಂದೆ ಇದೆ ಬಾ. ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸೂಪು. ಸೊ ಇವತ್ತು ನಾನು ಡುಕಾಟಿ ಪನೇಗಲ್ 959 ಓಡಿಸ್ತಾ ಇದ್ದೀನಿ. ಸೊ ಎಲ್ಲಿ ಪಯಣ ಅಂತ ಕೇಳೋದಾದರೆ, ಗಣೇಶ ಚತುರ್ಥಿಗೆ ಏರಿಯಾ ಬಾಯ್ಸ್ ಕರೆದಿದ್ದಾರೆ. ಸೊ ಫಸ್ಟು ಹೋಗಿ ನಮ್ಮ ಗಣಪತಿಗೆ ನಮಸ್ಕಾರ ಹಾಕೊಂಡ್ಬಿಡೋಣ, ಆಮೇಲೆ ಪ್ಲ್ಯಾನ್ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ನಾವಿವತ್ತು ಅಂತ. ಇನ್ನೇನು ಒಂದು 5 ಕಿಲೋಮೀಟರ್ಸ್ ಇದೆ. 5 ಕಿಲೋಮೀಟರ್ಸ್ ಆದಮೇಲೆ ನಾವು ಎಕ್ಸಾಕ್ಟ್ ಡೆಸ್ಟಿನೇಷನ್ಗೆ ಹೋಗೋದು. ಸೊ ಈ ಪರ್ಟಿಕ್ಯುಲರ್ ಈವೆಂಟ್ಗೆ ನಾನು ಒಂದು 2-3 ವರ್ಷದಿಂದ ಗುರು ರೀಲ್ಸ್ ನೋಡೋದು, ಮಗಂದು ಇಂಥ ಈವೆಂಟ್ಗೆ ಒಂದ್ಸತಿ ಹೋಗ್ಬೇಕಲ್ಲ ಅಂತ ಅಂದ್ಕೊಳೋದು. ಕೊನೆಗೂ ಕಾಲ ಕೂಡಿ ಬಂದಿದೆ. ಫೈನಲಿ ಇರೋದು ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಿಮಗೂ ಗೊತ್ತಾಗುತ್ತೆ ಯಾವ ಈವೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಡುಕಾಟಿ ಓಡ್ಸೋದಕ್ಕೊಂದು ಹೆವಿ ಕಂಫರ್ಟಬಲ್ ಇದೆ, ಲೈಟ್ ವೆಯ್ಟ್ ಗುರು. ನಾನು ಅಂದ್ಕೊಂಡೆ ನಮ್ಮ ಅಣ್ಣದು V4 ಇತ್ತಲ್ಲ ಡುಕಾಟಿ ಪನೇಗಲ್, ನಾನು ಅಂದ್ಕೊಂಡಿದ್ದೆ ಅದರಷ್ಟು ಹೈಟ್ ಇದ್ದರೆ ಏನು ಮಾಡೋದು ಸೈಕ್ ಅಂತ. ಬಟ್ ಇಟ್ಸ್ ವೆರಿ ಕಂಫರ್ಟಬಲ್. ಇರಿ ಒಂದು ನಿಮಿಷ, ಲೆಫ್ಟಲ್ಲಿ ಇಲ್ಲ ಮುಂದೆನೇ ಇದ್ದಾರಲ್ಲ, ತುಂಬ ಲೈಟ್ ವೆಯ್ಟ್ ಇದೆ. ನನಗೆ ಅನಿಸುತ್ತೆ ಒಂದು 160-170 kgs ಇರ್ಬೋದು ಅಷ್ಟೇ ಈ ಬೈಕು. ಇದು ಆ್ಯಕ್ಚುಲಿ ಕೋಡ್ 6 ಟ್ಯೂನ್ ಮಾಡಿಸಿದ್ದಾರೆ ಮುಂದೆ ಹೋಗ್ತಾರೆ ಕಾರ್ಗೆ. ಜಿ ಟಿ ಸ್ಕ್ರೀನ್ಗೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ಇವರು. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದರೆ, ಡುಕಾಟಿ ಪನೇಗಲ್ 959 ಒಂದು 14.3 ಕೊಡುತ್ತೆ ಸಿಟೀಸಲ್ಲಿ. ಇವಾಗ ಬಂದಿದ್ದ ರೂಟ್ಗೆ ಹೋಗ್ಬೇಕಾ ಮತ್ತೆ? 22 ಮಿನಿಟ್ಸ್ 6 ಕಿಲೋಮೀಟರ್ಸ್ಗೆ. ಮೇನ್ ರೋಡಲ್ಲೇ ಹೋಗೋಣ, ಹತ್ರ ಆಗುತ್ತಲ್ಲ. ನಂಗೆ ಯಾಕೋ ಅದೇ ರೂಟ್ ಅನಿಸ್ತಾ ಇದೆ ಬ್ರೋ. ಅಲ್ಲಿ ಫ್ಲಿಪ್ ಮಾಡ್ತದೆ, ಮ್ಯಾಪ್ ತೋರಿಸಿಲ್ಲ, ಯೂಟರ್ನ್ ಅದು. ಇವಾಗ ಏನು ಮಾಡೋದು? ನನಗೆ ಮೊದಲೇ ಮ್ಯಾಪ್ಸ್ ನಿಮ್ಮ ಕಾರ್ನ ಬಿಸಿ ಆಗ್ತಾ ಇದೆ ಫುಲ್ಲು. ಇಲ್ಲೇ ಟೈಮ್ ಆಗೋಗುತ್ತೆ ನನಗೆ. ಬಾ. ಯಾವ್ದು ಗುರು ಇದು ಸೈಕ್ ಸೀನು? ಇನ್ನೂ ಎಷ್ಟು ಕಿಲೋಮೀಟರ್? ಥ್ಯಾಂಕ್ ಯು. ಅಣ್ಣವರೆಲ್ಲ ಬಂದೋದ್ರಾ? ಹಲೋ, ಹಾಯ್ ಹಾಯ್ ಹಾಯ್, ಹಲೋ ಹಲೋ, ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್.
ಏನಿರ್ಬೋದು ಅಂತ ಫ್ರೇಮ್ ಅಂತ ಅನಿಸ್ತಾ ಇದೆ. ಫೋಟೋ ಯಾವ ಫೋಟೋ ಇರ್ಬೋದಕ್ಕ? ಯಾವ ಫೋಟೋ? ರೀಸೆಂಟು ರೀಸೆಂಟ್ ಆರ್ವನ್ ಇಲ್ಲ, ರೀಸೆಂಟು ಅದು ಇಲ್ಲ. ಯಾವುದು ರೀಸೆಂಟ್? ಡುಕಾಟಿದ ಪನೆಗಲ್ V4 ಬೈಕ್ ಅದೇ ಅಲ್ಲ, ಬೈಕ್ದೇ ಅಲ್ವಾ? ಸೀರೆದೆ ಮತ್ತೆ ಪಕ್ಕ ನೋಡಿ. ನಮ್ಮ ಅಣ್ಣನ ಜೊತೆ. ದಿಸ್ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಕ್ರೇಜಿ ಅಲ್ಲ? ಈಗ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಚುಲಿ ನೀವು ಆ ಇನ್ವಿಟೇಷನ್ ಕೊಡ್ತೀರಲ್ಲ, ನಂಗೆ ಅದು ಇಷ್ಟ ಆಯಿತು. ಅದರಲ್ಲಿ ನನ್ನ ಫೋಟೋಸ್ ಚೆನ್ನಾಗಿರೋದು ಹಾಕಿದ್ದೀರಾ. ವೆರಿ ನೈಸ್. ಏನು? ಹಾಂ, ಬನ್ನಿ. ಯುವರಾಜ್ ಹೋಗು ಬಾಯ್ಸ್ ಬನ್ನಿ. ಬಾಯ್ಸ್ ಬನ್ನಿ ಬನ್ನಿ. ನೀವು ಬನ್ನಿ. ಇಲ್ಲಿ ಓ, ಶೂಸ್ ಬಿಟ್ಟು ಬರ್ಬೇಕಲ್ಲ, ಎಷ್ಟೊತ್ತಿಲ್ಲ. ಬಾ 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 ಬಾ. ಹೀಗೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಪ್ರತಿ ವರ್ಷ ಶ್ಯೂರ್ ಥ್ಯಾಂಕ್ ಯು. ನೀನು ಬಿಟ್ಬಿಡ್ಬೇಡ. ಬಿಟ್ಬಿಟ್ಟು ಇಟ್ಕೋ, ಇಲ್ಲ ನಾನು ಹಾಕೋತೀನಿ. ಹೆಂಗೆ ಹೇಳು? ಫುಲ್ ಹಿಂಗೆ ತಕ್ಕೊಬೇಕು ನೀನು. ಹಿಂಗೆ ತಕ್ಕೊಂಡು ಹಾಕೋ. ಇವಾಗ ಹರ್ಷಿತಾ ಅವ್ರು ಓಡಿಸ್ತಾ ಇರೋದು. ಸೈಕ್ ಇಲ್ಲಿ ತಂದು ಕೊಡು ಮುಂದೆ. ಮಚ್ಚ, ನನ್ನ ಫೋನ್ ಕಾರಲ್ಲಿದೆ ಬಿಡು. ಕಾರಲ್ಲಿದೆ. ಬನ್ನಿ, ಇನ್ನೇನೇನು ಮಾತಾಡಿದ್ರು ಅದರಲ್ಲಿ ಕವರ್ ಆಗುತ್ತಾ? ಮಚ್ಚ ಕೇಳಿಸ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಿ? Fuck, dude. ಬಾಯ್ಲಿ. ಯಾವ್ದು ಹೇಳು? ಫಸ್ಟ್ ಗೇರಲ್ಲಿದೆ, ನ್ಯೂಟ್ರಲ್ಲು. ಹಾಂ, ಯಾವ್ದು ಹೇಳು? ಹಾಂ, ಶಿಟ್. ಇನ್ನೆಷ್ಟು ದೂರ? ಇಲ್ಲೇನಾ?
ಅಲ್ವಾ? ಅಕ್ಕ ಇಲ್ಲಿ ಫಸ್ಟ್ ಟೈಮ್ ಆಗಿದೆ ಪಾಪ ನಮ್ಮಿಂದ ಮತ್ತೆ ಬೇಜಾರು ಮಾಡ್ಕೊಂಡು ಇಲ್ಲ ಪರವಾಗಿಲ್ಲ ಟೈಮ್ ಆಗಿದೆಯಲ್ವಾ ಸುಮ್ಮನೆ ಅಲ್ಲೇ ಬ್ಲಾಸ್ಟ್ ಆಯ್ತು. ತುಂಬ ಚೆನ್ನಾಗಿದೆ. ವಾವ್, ಈ ಸಿಮಿಲರ್ ಇದಲ್ಲ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನೀವು ಈ ಕಡೆ ಬನ್ನಿ. ಬಾಯ್ ಬಾಯ್. ನೋಡಲ್ಲಿ ಬಾಸ್ ಲೇಡಿ ಮಾಡ್ತಾವ್ರೆ. ಫೈನಲಿ ಗಣೇಶ ಹಬ್ಬಕ್ಕೆ ಪ್ರಾಪರ್ ಆಗಿ ನಮ್ಮ ಗಣೇಶ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಾಯ್ಸ್ ಜೊತೆ ಎಲ್ಲ ಮಾತಾಡಿಸಿ ಕೊನೆಗೆ ಇವಾಗ ಈವೆಂಟ್ಗೆ ಹೊರಟಿದ್ದೀವಿ. ಸೊ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗೋಯ್ತು ಬಿಕಾಸ್ ಮತ್ತೆ ಅಲ್ಲಿ ಇನ್ನೊಬ್ರು ಇಲ್ಲೇ ಪಕ್ಕದ ರೋಡಲ್ಲಿ ಇನ್ನೊಂದು ಗಣೇಶ ಕೂರಿಸಿದ್ದೀವಿ, ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಬರೋಷ್ಟರಲ್ಲಿ ಇವಾಗ ಟೈಮ್ ಸುಮಾರು 6:10. ನಾನು ಆ್ಯಕ್ಚುಲಿ 5:15 ಇರಬೇಕಿತ್ತು ಈವೆಂಟಲ್ಲಿ, ಬಟ್ ಇಟ್ ಇಸ್ ಫೈನ್. ಫಸ್ಟ್ ಆಫ್ ಆಲ್ ನನ್ನನ್ನು ಇನ್ವೈಟ್ ಮಾಡಿದ ಬಾಯ್ಸ್ ಎಲ್ರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸ್ನೇಹಿತರೆ, ಇನ್ನೇನಕ್ಕೆ ತಡ, ಇವಾಗ ಕೊನೆಗೂ ಈವೆಂಟ್ಗೆ ಹೋಗುವ ಸಮಯ ಬಂದಿದೆ.